ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 45 ಎದೆ ಸುತ್ತಳತೆಯ ಬ್ಲೌಸನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಟಕ್ಸ್ ಎಲ್ಲ ಹಿಡಿದು ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅದರದ್ದು ಭುಜ ಜಾಯಿಂಟ್ ಮಾಡಿ ಅದಕ್ಕೆ ಸ್ಲೀವ್ಸನ್ನು ಯಾವ ರೀತಿ ಜಾಯಿಂಟ್ ಮಾಡ್ತೇನೆ, ಹಾಗೆ ಫಿಟ್ಟಿಂಗ್ ಅನ್ನೋದು ಯಾವ ರೀತಿ ನಾನು ಮಾಡ್ತಿದ್ದೇನೆ, ಅಂದರೆ 45 ಎದೆ ಸುತ್ತಳತೆ ಬ್ಲೌಸಲ್ಲಿ ಫಿಟ್ಟಿಂಗನ್ನು ಯಾವ ರೀತಿ ನಾನು ಮಾಡ್ತಿದ್ದೇನೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತಿದ್ದೇನೆ. ಇವಾಗ ನೋಡಿ, ಆಲ್ರೆಡಿ ನಾನು ಭುಜ ಜಾಯಿಂಟ್ ಮಾಡಿ ಆಗಿದ್ದೆ. ಇವಾಗ ನಾನು ಸ್ಲೀವನ್ನು ಜಾಯಿಂಟ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇವಾಗ ಸ್ಲೀವ್ಸಲ್ಲಿ ನೋಡಿ, ನಾನು ಸ್ಲೀವ್ಸನ್ನು ಯಾವ ರೀತಿ ಜಾಯಿಂಟ್ ಮಾಡಿದ್ದೀನಿ, ಅದು ಯಾವುದೇ ರೀತಿಯ ಸ್ಟಿಚ್ ಆದಮೇಲೆ ನೋಡಿ ಸ್ವಲ್ಪನೂ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಏನೂ ಬರಲಿಲ್ಲ ಫ್ರೆಂಡ್ಸ್. ಆ ಕಡೆ ಈ ಕಡೆ ಒಂದು 1/4 ಇಂಚು ಹೆಚ್ಚು ಕಮ್ಮಿ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಒಮ್ಮೆ ಸ್ಟಿಚ್ ಆದಮೇಲೆ ನಾವು ಸೆಕೆಂಡ್ ಸ್ಟಿಚ್ಚನ್ನು ನಾವು ಸ್ಟಿಚ್ಚನ್ನು ಕೊಡಬೇಕು, ಆವಾಗ ಸ್ಟಿಚ್ ಸ್ಟ್ರಾಂಗಾಗಿ ಬರ್ತದೆ. ಇವಾಗ ಅದೇ ರೀತಿ ನಾನು ರೈಟ್ ಸೈಡಿನ ಸ್ಲೀವನ್ನು ಸ್ಟಿಚ್ ಮಾಡಿ ಆಯಿತು. ಇವಾಗ ನಾನು ಲೆಫ್ಟ್ ಸೈಡಿನ ಸ್ಲೀವನ್ನು ಜಾಯಿಂಟ್ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಸ್ಲೀವ್ಸನ್ನು ಜಾಯಿಂಟ್ ಮಾಡುವಾಗ ನೀವು ಭುಜದಿಂದ ಜಾಯಿಂಟ್ ಮಾಡಿದರೆ ಒಳ್ಳೆಯದು. ಇನ್ನು ಕೆಲವರು ಕಂಕುಳದಿಂದ ಈ ಕಂಕುಳದಿಂದ ಆ ಕಂಕುಳದವರೆಗೆ ಸ್ಟಿಚ್ ಮಾಡಿಕೊಂಡು ಹೋಗ್ತಾರೆ. ಆ ರೀತಿ ಸ್ಟಿಚ್ ಮಾಡುವಾಗ ನಮ್ಮದು ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಅದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಹೆಚ್ಚಾಗಿ ಈ ರೀತಿಯೇ ಮಾಡ್ಕೊಳ್ತೇನೆ. ಇದರಲ್ಲೂ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇವಾಗ ಅರ್ಧದಿಂದ ನಾನು ಭುಜದಿಂದ ಜಾಯಿಂಟ್ ಮಾಡ್ಕೊಂಡು ಬಂದೇನೆ. ಫಸ್ಟಿಗೆ ನಾನು ಫ್ರಂಟ್ ಪಾರ್ಟ್ ನೋಡಿ ಸ್ಟಿಚ್ ಮಾಡ್ತಾಯಿದ್ದೇನೆ. ಅದಾದಮೇಲೆ ಅದನ್ನು ಬಟ್ಟೆಯನ್ನು ಉಲ್ಟಾ ಮಾಡಿಕೊಂಡು ಈ ಕಡೆಗೆ ತಿರುಗಿಸಿಕೊಂಡು ಅದೇ ಭುಜದಿಂದಲೇ ಪುನಃ ಕಂಕುಳದವರೆಗೆ ಹಿಂಭಾಗದ ಸ್ಟಿಚ್ಚನ್ನು ನಾನು ಮಾಡ್ತೇನೆ ಫ್ರೆಂಡ್ಸ್. ನೋಡಿ, ಭುಜದಿಂದಲೇ ಹಿಡ್ಕೊಂಡು ಅದನ್ನು ಕಂಕುಳದ ಅಡಿವರೆಗೂ ಸ್ಟಿಚ್ ಮಾಡಿಕೊಂಡು ಬರ್ತೇನೆ. ಅದಾದಮೇಲೆ ಪೂರ್ತಿಯಾಗಿ ಈ ಕಂಕುಳದಿಂದ ಆ ಕಂಕುಳದವರೆಗೆ ಸ್ಟಿಚ್ಚನ್ನು ಹೊಡಿತೇನೆ ಫ್ರೆಂಡ್ಸ್. ಇವಾಗ ನಾನು ಹೆಮ್ಮಿಂಗ್ ಪಟ್ಟಿಯನ್ನು ಇಡ್ತಿದ್ದೇನೆ. ಅದಕ್ಕೆ ಒಂದ್ಸರಿ ನಾವು ಇದು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಸ್ಟ್ರೈಟ್ ನೋಡಿ, ಈ ರೀತಿಯಾಗಿ ಕರೆಕ್ಟ್ ಇದೆ ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಉದ್ದ ಇದೆ, ಅದನ್ನು ಚೂರು ಕಟ್ ಮಾಡಿ ತೆಗಿವ. ಸ್ವಲ್ಪ ನೋಡಿ ಆಯಿತು. ಇವಾಗ ಇದಕ್ಕೆ ಹೆಮ್ಮಿಂಗ್ ಪಟ್ಟಿಯನ್ನು ಹಾಕ್ತಿದ್ದೇನೆ.
ಇವಾಗ ನಾನು ಆ ಬ್ಲೌಸಿನ ನೋಡಿ ನೆಕ್ಕಿಗೆ ಹೆಮ್ಮಿಂಗ್ ಪಟ್ಟಿಯನ್ನು ಇಡ್ತಾ ಇದ್ದೇನೆ. ಅದಕ್ಕೆ ನೀವು 1/4 ಇಲ್ಲಾಂದರೆ 1.5 ಇಂಚಿನ ಪೀಸನ್ನು ತೆಗೆದುಕೊಂಡು ತೊಂದರೆ ಇಲ್ಲ. 1/4 ನಡೀತದೆ ಫ್ರೆಂಡ್ಸ್. 1/4 ಇಂಚಿಗೆ ನೋಡಿ ಕುತ್ತಿಗೆಯಿಂದ ನಾನು 1/4 ಇಂಚಿಗೆ ಅದನ್ನು ಸ್ಟಿಚ್ ಮಾಡಿಕೊಂಡು ಹೋಗ್ತಿದ್ದೇನೆ ಫ್ರೆಂಡ್ಸ್. ನೋಡಿ 1/4 ಇಂಚಿಗೆ ನಂದು ಸ್ಟಿಚ್ಚನ್ನು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಅದು ಒಳಬದಿಗೆ ಅದು ಪಲ್ಟಿ ಆಗಬೇಕಂತಾದರೆ ನಮಗೆ ಪರ್ಫೆಕ್ಟಾಗಿ ಅದು ಬೆಂಡ್ ಆಗಬೇಕಂತಾದರೆ ನಾವು ಅಲ್ಲಲ್ಲಿ ಕಟ್ ಮಾರ್ಕನ್ನು ಕೊಡೋದ್ರಿಂದ ಒಳಬದಿಗೆ ಅದು ನೀಟಾಗಿ ಬೆಂಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಂತಾದರೆ ಅದು ಶೇಪ್ ಅನ್ನೋದು ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಸಿಗುವುದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಈ ರೀತಿ ಅಲ್ಲಲ್ಲಿ ಕಟ್ ಮಾರ್ಕನ್ನು ಹಾಕ್ಕೊಂಡು ಹೋಗೋದ್ರಿಂದ ಹೆಮ್ಮಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ ಎಲ್ಲ ನನ್ನದು ಭುಜ ಜಾಯಿಂಟ್ ಆಗಿ ಆಲ್ಮೋಸ್ಟ್ ನನ್ನದು ಭುಜ ಜಾಯಿಂಟ್ ಆಗಿ ಹೆಮ್ಮಿಂಗಿಗೆ ನೋಡಿ ನಾನು ಜಾಯಿಂಟ್ ಮಾಡಿ ಆಗಿದೆ. ಇದನ್ನು ಈ ರೀತಿಯಾಗಿ ಈಗ ಹೆಮ್ಮಿಂಗ್ ಮಾಡಬೇಕಿದೆ. ಅದಾದಮೇಲೆ ಸ್ಲೀವ್ಸ್ ಜಾಯಿಂಟ್ ಆಗಿದೆ. ಇವಾಗ ನನಗೆ ಅದನ್ನು ಫಿಟ್ಟಿಂಗ್ ಮಾಡೋ ಫ್ರೆಂಡ್ಸ್. ಈಗ ಫೈನಲ್ ಆಗಿ ಅಳತೆ ಕೊಟ್ಟಿರೋ ಬ್ಲೌಸಿಗೂ ಇದನ್ನೀಗ ಫಿಟ್ಟಿಂಗ್ ಮಾಡ್ಕೊಳ್ಳೋ ಪೂರ್ತಿ ಇದಾಗಿದೆ, ಸ್ಟಿಚಿಂಗ್ ಆಗಿದೆ. ಇವಾಗ ಫಿಟ್ಟಿಂಗ್ ಮಾಡುವಾಗ ನಾನು ಇವಾಗ ರೈಟ್ ಸೈಡನ್ನು ಇಟ್ಕೊಳ್ತಿದ್ದೇನೆ ಫ್ರೆಂಡ್ಸ್. ಇದನ್ನು ಈ ರೀತಿಯಾಗಿ ನೋಡಿ ಸ್ಲೀವ್ಸನ್ನು ನಾವು ಜಾಯಿಂಟ್ ಮಾಡಿಕೊಂಡು ಗುಂಡ್ ಪಿನ್ನನ್ನು ಹಾಕ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನೋಡಿ ಗುಂಡ್ ಪಿನ್ನನ್ನು ಹಾಕ್ಕೊಳ್ತಿದ್ದೇನೆ. ಇಲ್ಲಿಗೂ ಒಂದು ಮಿಡಲಿಗೆ 2 ಪಾರ್ಟನ್ನು ಮೇಲ್ಗಡೆ ಮಾಡಿ ಇಲ್ಲಿಗೂ ನೋಡಿ ಗುಂಡ್ ಪಿನ್ನನ್ನು ಹಾಕ್ಕೊಂಡು
ಇವಾಗ ನಮಗೆ ಎರಡೂ ಬದಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಲೆಂತ್ ಬಂದುಬಿಟ್ಟು ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇಲ್ಲಿಗೆ ಕರೆಕ್ಟಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿಗೆ ನೋಡಿ ಸ್ಟಿಚ್ ಆಗಿ ಬರುವಲ್ಲಿ ಕರೆಕ್ಟಾಗಿದೆ. ಇವಾಗ ಈ ಪಾರ್ಟನ್ನು ನಾನು ಅವರ ಅಳತೆ ಕೊಟ್ಟಿರೋ ಬ್ಲೌಸನ್ನು ನಾನು ತೆಗೆದುಕೊಂಡು ನೋಡಿ, ಅಳತೆಗೆ ಕೊಟ್ಟಿರೋ ಬ್ಲೌಸಿನ ಇದೀಗ ನಾನು ಗುಬ್ಬಿ ಪಟ್ಟಿ ಸೈಡನ್ನು ಮಾಡ್ತಿರೋದ್ರಿಂದ ಅದೇ ಸೈಡಿನ ಪಾರ್ಟನ್ನು ನಾನು ತೆಗೆದುಕೊಳ್ಬೇಕು ಬ್ಲೌಸಲ್ಲಿ. ನೋಡಿ ಗುಬ್ಬಿಪಟ್ಟಿ, ಇದು ಗುಬ್ಬಿಪಟ್ಟಿ ಸೈಡನ್ನು ಪಾರ್ಟ್, ಅದರದ್ದು ಇದನ್ನು ಕರೆಕ್ಟಾಗಿ ಸ್ಲೀವನ್ನು ಇದಕ್ಕೆ ಮುಖಕ್ಕೆ ಈ ಮುಖಕ್ಕೆ ಪಲ್ಟಿ ಹಾಕ್ಕೊಂಡು ಸ್ಲೀವನ್ನು, ಇದು ಸ್ಲೀವ್ ಸ್ವಲ್ಪ ಮುದ್ದೆ ಆಗಿದೆ, ಯಾಕಂತ ಹೇಳಿದರೆ ಇದಕ್ಕೆ ಅವರು ಲೈನಿಂಗನ್ನು ಜಾಯಿಂಟ್ ಮಾಡಿಲ್ಲ ಫ್ರೆಂಡ್ಸ್. ಬಾಡಿ ಪಾರ್ಟಿಗೆ ಲೈನಿಂಗ್ ಜಾಯಿಂಟ್ ಮಾಡಿದ್ದಾರೆ, ಹಾಗಾಗಿ ಸ್ಟಿಫ್ ಬಂದಿದೆ. ಇದು ಸ್ಟಿಫ್ ಬಂದಿಲ್ಲ ಫ್ರೆಂಡ್ಸ್, ಇದು ಶ್ರಿಂಕ್ ಆಗಿದೆ ಅಲ್ಲಿಗೆ. ನೋಡಿ ಈ ರೀತಿಯಾಗಿ ಹಿಡ್ಕೊಂಡು ಈ ರೀತಿಯಾಗಿ ನೋಡಿ ಪರ್ಫೆಕ್ಟಾಗಿ ಅದನ್ನು ಹಿಡ್ಕೊಂಡು ಈ ರೀತಿಯಾಗಿ ನೋಡಿ ಆರ್ಮೋಲಿಗೆ ಇಲ್ಲಿ ಈ ಪಾರ್ಟನ್ನು ಹೀಗೇ ಹಿಡ್ಕೊಳ್ಳಿ. ಆರ್ಮೋಲಿಗೆ ಇಲ್ಲೊಂದು ಮಾರ್ಕನ್ನು ಮಾಡಿಕೊಂಡು, ಅದಾದಮೇಲೆ ಇದಕ್ಕೆ ಆಲ್ರೆಡಿ ಲೈನಿಂಗನ್ನು ಜಾಯಿಂಟ್ ಮಾಡದೇ ಇರೋದ್ರಿಂದ ಇದು ಸ್ವಲ್ಪ ತೆಳ್ಳಗಿರೋದ್ರಿಂದ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಒಂದು 1/4 ಇಂಚಿಗೆ ಇನ್ನೊಂದು ಸ್ವಲ್ಪ ಲೂಸನ್ನು ಹಿಡ್ಕೊಳ್ಳಿ. ಯಾಕಂದರೆ ಇದಕ್ಕೆ ಲೈನಿಂಗನ್ನು ನಾನು ಜಾಯಿಂಟ್ ಮಾಡಿದ್ದೇನೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಿಡ್ಕೊಂಡಿದ್ದೇನೆ. ನೋಡಿ ಈ ರೀತಿಯ ನೋಡಿ ಈ ಅಗಲಕ್ಕೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಇದಾಯ್ತಲ್ಲ. ಇದಾದಮೇಲೆ ಈ ಕೆಳಗಿನ ಬಿ ಪಟ್ಟಿ ಏನಿದೆ ಅದನ್ನು ಅಷ್ಟಕ್ಕನ್ನೇ ಇಟ್ಕೊಳ್ಳೋ. ನೋಡಿ ಈ ರೀತಿಯಾಗಿ ಬಿ ಪಟ್ಟಿಯನ್ನು ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇದಾದಮೇಲೆ ಇವಾಗ ನಾನು ಜಾಯಿಂಟ್ ಮಾಡುವ, ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡಾದ್ಮೇಲೆ ಇದು ಮೇಲ್ಮುಖಕ್ಕೆ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ಸ್ಟ್ರೈಟ್ ಇದೆ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಸ್ಟ್ರೈಟ್ ಇದು ಗುಂಪಿನನ್ನು ತೆಕ್ಕೊಂಡ್ಬಿಟ್ಟು ಇವಾಗ ನಮಗೆ ಅಳತೆ ಬ್ಲೌಸಲ್ಲಿರುವಂತಹ ಅಳತೆಗಳೆಲ್ಲ ಇದೇ ರೀತಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಬರುವ. ಇವಾಗ ಇಲ್ಲಿಂದ ಇಲ್ಲಿಗಿದು ಗುಬ್ಬಿಪಟ್ಟಿಯಿಂದ ನಮಗೆ ಕಂಕುಳದ ಅಡಿಯವರೆಗೆ ನಮಗೆ ನೋಡಿ 11 ಕಾಲು ಬರಬೇಕು ಫ್ರೆಂಡ್ಸ್. 11 ಕಾಲು, ಮಿಡಲ್ ಬಂದುಬಿಟ್ಟು ನಮಗೆ 11 ಮುಕ್ಕಾಲು ಬರಬೇಕು ನೋಡಿ. 11 ಕಾಲು ನೋಡಿ, 11 ಕಾಲು ಪರ್ಫೆಕ್ಟ್ ಬಂದಿದೆ ನೋಡಿ ಫ್ರೆಂಡ್ಸ್. 11 ಕಾಲು ಅಳತೆಯಲ್ಲಿ ಕೊಟ್ಟಾಗೆ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಮಿಡಲ್ ಚೆಸ್ಟ್ ಬಂದುಬಿಟ್ಟು 11 ಮುಕ್ಕಾಲು ಮತ್ತು 12 ಬರಬೇಕು ಅಂತ ಹೇಳಿದೆ ನೋಡಿ. 12 ಮುಕ್ಕಾಲು ನೋಡಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. 11 ಮುಕ್ಕಾಲು 12 ಬೇಕು ಹೇಳಿದ್ದೇನೆ ನೋಡಿ ಫ್ರೆಂಡ್ಸ್. 12 ಮಿಡಲ್ ಚೆಸ್ಟ್ 12 ಪರ್ಫೆಕ್ಟಾಗಿ ಬಂದಿದೆ. ಅದು 11 ಮುಕ್ಕಾಲಿದೆ ಒಂದು ಸೈಡ್, ಮತ್ತೊಂದು ಸೈಡಲ್ಲಿ 11ವರೆ ತೋರಿಸ್ತಿದೆ ನೋಡಿ. ಇದು 11 ಕಾಲು ಕರೆಕ್ಟ್ ಇದೆ ಫ್ರೆಂಡ್ಸ್. ಇದು ಕರೆಕ್ಟಾಗಿದೆ. ಇವಾಗ ಇದಕ್ಕೆ ಡಬಲ್ ಸ್ಟಿಚ್ಚನ್ನು ಹಾಕೋ. ನೋಡಿ ಸ್ಟಿಚ್ ಅನ್ನೋದು ಸ್ಟ್ರೈಟ್ ಬಂದಿದೆ, ಕೈ ಸ್ವಲ್ಪ ಒಳಗಡೆ ಬಂದಿದೆ. ಕೈಯಲ್ಲಿ ಯಾವತ್ತೂ ಹಾಗೆಯೇ ಸ್ಟ್ರೈಟ್ ಬರೋದಿಲ್ಲ, ಸ್ವಲ್ಪ ಒಳಗಡೆ ಬಂದಿದೆ ಅಷ್ಟೇ ನೋಡಿ ಸ್ಟ್ರೈಟ್. ಇವಾಗ ಇನ್ನೊಂದು ಸ್ಟಿಚ್ಚನ್ನು ಹಾಕೊಳ್ಳುವ. ನೋಡಿ ಗುಬ್ಬಿಪಟ್ಟಿ ಸೈಡ್ ಪರ್ಫೆಕ್ಟಾಗಿ ಬಂದಿದೆ.
ಇದು ಎಕ್ಸ್ಟ್ರಾ ಪೀಸನ್ನು ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳುವ. ನೋಡಿದ್ರಲ್ಲ, ಇಲ್ಲಿಂದ ಇಲ್ಲಿಗೆ ಕಟ್ ಮಾರ್ಕನ್ನು ಹಾಕೊಂಡ್ಬರುವ. ಅದೇ ಥರ ಇವಾಗ ರಿಂಗ್ ಪಟ್ಟಿ ಸೈಡನ್ನು ಕೂಡ ಅದೇ ಥರ ಫಿಟ್ಟಿಂಗನ್ನು ಮಾಡಿಕೊಳ್ಳುವ. ಈ ರೀತಿಯಾಗಿ ಹಿಡ್ಕೊಂಡು ಇಲ್ಲಿಗೊಂದು ಗುಂಪಿನನ್ನು ಹಾಕ್ಕೊಳ್ಳುವ. ಅದಾದಮೇಲೆ ಇಲ್ಲಿ ಕಂಕುಳದ ಅಡಿಗೆ ಒಂದು ಕೂಡ ಗುಂಪಿನನ್ನು ಹಾಕೊಂಡ್ಬಿಡುವ. ಇದಾದಮೇಲೆ ಇವಾಗ ನಮಗೆ ಅಳತೆ ಬ್ಲೌಸನ್ನು ಹಿಡ್ಕೊಂಡು ನೋಡಿದು 45 ಚೆಸ್ಟಿನ ಬ್ಲೌಸ್, ಇದು ಅಳತೆ ಬ್ಲೌಸು. ಇದರಲ್ಲಿ ರಿಂಗ್ ಪಟ್ಟಿ ಸೈಡನ್ನೇ ನೀವು ಹಿಡ್ಕೊಳ್ಬೇಕು ಫ್ರೆಂಡ್ಸ್. ಇದರ ರಿಂಗ್ ಪಟ್ಟಿ ಸೈಡಿಗೆ ಈ ಭುಜದಿಂದ ಇಲ್ಲಿಗೆ ಆರ್ಮೂಲಿನ ಮಾರ್ಕ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿವರೆಗೆ ಒಂದು ಕಟ್ ಮಾರ್ಕನ್ನು ಮೊದಲಿಗೆ ಅದನ್ನೊಂದು ಹಾಕ್ಕೊಳ್ಳುವ. ಇದು ಯಾಕೆ ಇಲ್ಲಿ ಈ ರೀತಿ ಬರ್ತಾ ಇದೆ ಹೇಳಿದರೆ, ನೋಡಿ ಇದು ಲೈನಿಂಗನ್ನು, ಇದಕ್ಕೆ ಲೈನಿಂಗ್ ಇಡಲಿಲ್ಲ ಫ್ರೆಂಡ್ಸ್. ನೋಡಿ ಡೈರೆಕ್ಟಾಗಿ ಹೊಲಿದಿದ್ದಾರೆ, ಬಾಡಿ ಪಾರ್ಟಿಗೆ ಮಾತ್ರ ಲೈನಿಂಗ್ ಇಟ್ಟಿದ್ದಾರೆ. ಹಾಗಾಗಿ ಅದಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾಯಿದೆ ಫ್ರೆಂಡ್ಸ್, ಶ್ರಿಂಕ್ ಆಗಿದೆ ಅದು ಬಟ್ಟೆ ಅಲ್ಲಿಗೆ. ನಾವು ಇದರಿಂದ ಒಂದು 1/4 ಇಂಚು ಹೊರಗಡೆನೇ ಬರುವ, ಯಾಕಂದರೆ ಇದು ಲೈನಿಂಗ್ ಇರೋದರಿಂದ ನಮಗೆ ಸ್ವಲ್ಪ ದಪ್ಪ ಇರುವಂಥ ಚಾನ್ಸಸ್ ಇರ್ತದೆ, ದಪ್ಪ ಬೇಕಾಗುತ್ತೆ ಫ್ರೆಂಡ್ಸ್. ಅದು ಆ ಕಡೆ ಹೇಳಿದ್ರೆ ಆ ಕಡೆ ಬರುತ್ತೆ, ಈ ಕಡೆ ಹೇಳಿದ್ರೆ ಈ ಕಡೆ ಹೋಗುತ್ತೆ. ಇದಿಷ್ಟ ಆಯ್ತಲ್ಲ, ಇಲ್ಲಿಂದ ಸ್ಟ್ರೈಟ್ ಲೈನ್ಗೆ ಇದಕ್ಕೆ ಈ ಪಟ್ಟಿ ಇಲ್ಲಿಗೆ ಬಂದಿದೆ ನೋಡಿ, ಇಲ್ಲಿಗೆ ಬಂದಿದೆ ನೋಡಿ. ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋ ಮೊದಲಿಗೆ ನಾವು ಇದರದ್ದು. ಇವಾಗ ನನಗೆ ಗುಬ್ಬಿ ಪಟ್ಟಿಯಿಂದ ಕಂಕುಳದ ಅಡಿವರೆಗೆ ಸ್ಟಿಚ್ಚು ಬೇಕು ನನಗೆ. ಇದು ಬಂದುಬಿಟ್ಟು 11 ಕಾಲು ನೋಡಿ, 11 ಕಾಲು ಇಲ್ಲಿಂದ ಇಲ್ಲಿಗೆ 11 ಕಾಲು ಪರ್ಫೆಕ್ಟ್ ಬಂದಿದೆ, ಅಳತೆ ತೆಗೆದುಕೊಂಡದ್ದು. ಇದಾದಮೇಲೆ ಮಿಡಲ್ ಚೆಸ್ಟ್ ನನಗೆ 12 ಇಂಚು, 11 ಮುಕ್ಕಾಲು, 12 ಇಂಚು ಬರಬೇಕು ನೋಡಿ. ಇಲ್ಲಿಂದ ಈ ಸ್ಟಿಚ್ಚಿನಿಂದ ನೋಡಿ, ಇಲ್ಲಿ ಕಾಣಿಸ್ತದಲ್ಲ ಫ್ರೆಂಡ್ಸ್, ಇಲ್ಲಿದೆ ಸ್ಟಿಚ್ಚು, ಅಲ್ಲಿಂದ ಇಲ್ಲಿವರೆಗೆ ನನಗೆ ನೋಡಿ 12 ಇಂಚು ಪರ್ಫೆಕ್ಟಾಗಿ ಮಿಡಲ್ ಚೆಸ್ಟ್ ಬಂದಿದೆ ನೋಡಿ ಫ್ರೆಂಡ್ಸ್. ಹಾಗಾಗಿ ಇದು ಕರೆಕ್ಟಾಗಿದೆ ನೋಡಿ. 2 ಇಂಚಿನ ಟಕ್ಸನ್ನು ಇಡೋದ್ರಿಂದ 12 ಇಂಚು ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಇದಾದಮೇಲೆ ಇದನ್ನು ಸೈಡನ್ನು ಈ ರೀತಿಯಾಗಿ ಎಕ್ಸ್ಟ್ರಾ ಇದ್ದದನ್ನು ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳುವ. ಇದನ್ನು ನೂಲು ಬಿಡದ ಹಾಗೆ ಈ ಕಟ್ ಮಾರ್ಕನ್ನು, ಇದು ಗುಬ್ಬಿ ಪಟ್ಟಿಯನ್ನು ಈಗ ಜಾಯಿಂಟ್ ಮಾಡುತ್ತಿದ್ದೇನೆ. ಈ ರೀತಿಯಾಗಿ 1 ಇಂಚಿನ ಪೀಸನ್ನು ತೆಗೆದುಕೊಂಡು ಇದಾದಮೇಲೆ ಇದು ಹೆಮ್ಮಿಂಗ್ ಆದಮೇಲೆ ನಾನು ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ಕೈ ಅಡಿಯಿಂದ ಕೈ ಅಡಿಯ ಸ್ಟಿಚ್ ನೋಡಿ ಪರ್ಫೆಕ್ಟಾಗಿ 4 ಜಾಯಿಂಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿಗೆ ಜಾಯಿಂಟ್ ಆಗಿದೆ ಪರ್ಫೆಕ್ಟಾಗಿ. ಈ ಬದಿನೂ ಅದೇ ಥರ ಬಂದಿದೆ ನೋಡಿ ಫ್ರೆಂಡ್ಸ್.
4 ಇದು ಇದು ಇಲ್ಲಿದೆ ನೋಡಿ, ಈ ರೀತಿ ಇದೆ, ಇದು ಈ ರೀತಿ ಇದೆ ನೋಡಿ. ಇನ್ನು ಹೆಮ್ಮಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, 45 ಎದೆ ಸುತ್ತಳತೆ ಬ್ಲೌಸನ್ನು ಯಾವ ರೀತಿ ನಾನು ಸ್ಟಿಚಿಂಗನ್ನು ಮಾಡಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಬಾಯ್ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದು 45 ಎದೆ ಸುತ್ತಳತೆ ಬ್ಲೌಸು ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನೋಡಿ. ಬ್ಯಾಕ್ ನೋಡಿ, ಬ್ಯಾಕ್ ಅದೇ ಥರ ಇಲ್ಲಿ ಮಿಡಲ್ ಚೆಸ್ಟನ್ನು ನೋಡಿ, ಮಿಡಲ್ ಚೆಸ್ಟ್ 2 ಇಂಚಿಗೆ ಇಟ್ಟಿದ್ದೇನೆ ನೋಡಿ. ಹಿಟರ್ ಜಾಯಿಂಟ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತೇಳಿ. ಇದಾದಮೇಲೆ ಕೈ ಅಡಿ ಕೂಡ ನೋಡಿ, ಸ್ಟಿಚ್ಚಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. 2 ಕಡೆ ಕೂಡ ನೋಡಿ, ಇಲ್ಲಿ ಸ್ಟಿಚ್ಚಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ.